ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 621 ಅಂಕ ಪಡೆದ ಶಿರಾ ತಾಲೂಕಿನ ಬಂದಗುಂಟೆ ಗ್ರಾಮದ ಎಸ್ಎಂ ಇಂಚರ ಟಾಪರ್ ಆಗಿದ್ದಾರೆ. ಜೆಡಿಎಸ್ ಹಿರಿಯ ಮುಖಂಡ ಆರ್. ಉಗ್ರೇಶ್ ಸೇರಿದಂತೆ ಬಂದಗುಂಟೆ ಗ್ರಾಮಸ್ಥರು ವಿದ್ಯಾರ್ಥಿನಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ತಾಯಿ ಪವಿತ್ರ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ತಿಮ್ಮೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್, ರಂಗನಾಥಪ್ಪ, ಮುಖಂಡ ಕುಂಟೇಗೌಡ, ರಾಮಕೃಷ್ಣಪ್ಪ, ಉಮೇಶ್, ತಿಪ್ಪೇಸ್ವಾಮಿ, ರೇವಣ್ಣ, ಸುರೇಶ್, ಪ್ರಭುದೇವ, ರಾಘು ಸೇರಿದಂತೆ ಬಂದಗುಂಟೆ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಚಲತಿ ಅಂತಾರೆ, ದೇವರ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಗಾಡಲ್ಲ ಅಂತಾರೆ. ಮೊಟ್ಟ ಮೊದಲಿಗೆ ನಾನು ದೇವರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಬಂದಗುಂಟೆ ಗ್ರಾಮಸ್ಥರಿಗೆ ನನ್ನನ್ನ ಮನೆ ಮಗಳು ಅಂತ ತಿಳ್ಕೊಂಡು ನನ್ನ ಮಗಳಿಗೆ ತುಂಬಾ ಸಹಕಾರ ನೀಡಿದ್ದಾರೆ. ನನ್ನ ತಂದೆ ತಾಯಿಯವರಿಗೆ, ನಮ್ಮ ಎಲ್ಲಾ ಸಂಬಂಧಿಕರಿಗೆ ನಾನು ನನ್ನ ಮಗಳ ಒಂದು ಶ್ರಮಕ್ಕೆ ಇವಾಗ ದೇವರು ಒಂದು ಆಶೀರ್ವಾದ ನೀಡಿದ್ದಾನೆ. ಸೆಂಟ್ ಆನ್ಸ್ ಶಾಲೆಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಟೀಚರ್ಸ್ಗಳಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಳ ಒಂದು ಶ್ರಮ, ಅವಳ ಪರಿಶ್ರಮದಿಂದ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ಲು. ಗ್ರಾಮೀಣ ಪ್ರತಿಭೆಗೆ ಸಿಕ್ಕಂತಹ ಜಯ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಗ್ರಾಮೀಣ ಹಳ್ಳಿಯಲ್ಲಿ ಇರುವಂತಹ ಮಕ್ಕಳು ಬಸ್ಸನ್ನ ಪ್ರತಿದಿನ 8 ಗಂಟೆ ಬಸ್ಸು, ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ತುಂಬಾ ಬೆಳಗ್ಗೆನೆ ಕೂಡ ಬಸ್ಸಿಗೆ ಒಂದ್ 10 ನಿಮಿಷ ಪರೀಕ್ಷೆ ಟೈಮ್ಗೆ ಬಸ್ ಇರ್ತಾ ಇರ್ಲಿಲ್ಲ. ಸಂಜೆ ಬರ್ಬೇಕಾದ್ರೂ ಸ್ಪೆಷಲ್ ಕ್ಲಾಸ್ ಇರ್ತಾ ಇತ್ತು. 7 ಗಂಟೆ ಆಗ್ತಾ ಇತ್ತು ಮಕ್ಕಳು ಬರೋದಿಕ್ಕೆ. ತುಂಬಾನೇ ಕಷ್ಟ ಆಗ್ತಾ ಇದೆ. ಎಲ್ಲರೂ ಕೂಡ ಬಸ್ಸಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದ್ರೆ, ಗ್ರಾಮೀಣ ನನ್ನ ಮಗಳು ಯಾವುದೇ ಟ್ಯೂಷನ್ಗೆ ಸೇರ್ಸಿಲ್ಲ. ಅವಳು ಟೀಚರ್ಸ್ ಹೇಳೋಂತಹ ವಿಷಯಗಳನ್ನ ಅರ್ಥಕೊಂಡು, ಮತ್ತೆ ಅವಳು ಎಷ್ಟೋ ವಿಚಾರಗಳನ್ನ ಅವಳು ಸ್ವಂತ ಶ್ರಮದಿಂದ ಓದ್ತಾ ಇದ್ಲು. ಪ್ರತಿಯೊಂದು ತುಂಬಾ ಇಂಗ್ಲಿಷ್ ಸಬ್ಜೆಕ್ಟ್ ದಿನ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ಕಷ್ಟಪಟ್ಟು ತುಂಬಾ ಶ್ರಮ ಪಟ್ಟು ಓದಿದಾಳೆ. ಊರಿನವರು ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು. ನನಗೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವಳಿಗೆ ನಾನು ಸಹಕಾರ ಕೊಡ್ತಾ ಇದ್ದೆ. ಅವಳ ಶ್ರಮ ಸಾರ್ಥಕತೆ ಪಡೀತು. ಕರ್ನಾಟಕಕ್ಕೆ 4ನೇ ರ್ಯಾಂಕ್ ಬಂದಿದ್ದಾಳೆ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ 2ನೇ ರ್ಯಾಂಕು. ಮತ್ತೆ ಸೆಂಟಾನ ಇಡೀ ಶಿರಾ ತಾಲೂಕಿಗೆ ಫಸ್ಟ್ ಬಂದಿದ್ದಾಳೆ ನನ್ನ ಮಗಳು ಅನ್ನೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಇಂಥ ಮಗಳನ್ನ ಪಡೆದು ನಾನೇ ಧನ್ಯ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದಕ್ಕೆ ಸಹಕಾರ ನೀಡಿದಂತಹ, ಇವಳನ್ನ ಪ್ರೋತ್ಸಾಹಿಸಿ ಇವಳಿಗೆ ಉತ್ತಮ ಮಾರ್ಕ್ಸ್ ತಗೊಳೋದಿಕ್ಕೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬ ಬಂದಗುಂಟೆ ಗ್ರಾಮಸ್ಥರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದೇವರಿಗೆ ಧನ್ಯವಾದ ಹೇಳ್ತೀನಿ. ಅವಳ ಒಂದು ಶ್ರಮಕ್ಕೆ ತಕ್ಕಂತಹ ಪ್ರತಿಭೆ, ಗ್ರಾಮೀಣ ಪ್ರತಿಭೆಗೆ ಸಿಕ್ಕಂತಹ ಒಂದು ಶ್ರಮಕ್ಕೆ ತಕ್ಕ ಪುರಸ್ಕಾರ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿಯೊಬ್ಬ ನನ್ನ ಎಲ್ಲಾ ನಮ್ಮ ಮಗಳ ಸಾಧನೆಗೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಪ್ರತಿಯೊಬ್ರು ಕೂಡ ಮನಸ್ಸಿದ್ದರೆ ಮಾರ್ಗ, ಎಲ್ಲರೂ ಕೂಡ ಕಷ್ಟಪಟ್ಟು ಓದಿದ್ರೆ ಉತ್ತಮ ಮಾರ್ಕ್ಸ್ ನ ತೆಗೋಬಹುದು ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮೊದಲನೇದಾಗಿ ನಾನು ನಮ್ಮ ಶಾಲೆಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಊರಿನ ಜನರಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಎಲ್ಲಾರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರು. ಎಲ್ಲಾರು ಕೂಡ ಟೀಚರ್ಸ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಂದಗುಂಟೆ ಊರಿನ ಜನರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಸ್ಎಸ್ಎಲ್ಸಿ ಶಿಕ್ಷಣ ಆಯ್ತು, ಮತ್ತೆ ಮುಂದಕ್ಕೆ ಯಾವ ಶಿಕ್ಷಣ ಯಾವ ರೀತಿ ಆಗ್ಬೇಕು ಅಂತ ನಿಮ್ಗೆ ಕನ್ಸಿದೆ ಅಂತ? ಮುಂದಕ್ಕೆ PCMC ತಗೊಂಡ್ಬಿಟ್ಟು ನಾನು ಡೇಟಾ ಸೈಂಟಿಸ್ಟ್ ಆಗೋಕೆ ಇಷ್ಟಪಡ್ತೀನಿ. ಹೌದು, ಡೇಟಾ ಸೈಂಟಿಸ್ಟ್ ಈಗ ಇಂಡಿಯಾದಲ್ಲಿ ಅದು ಟಾಪ್ 1 ಜಾಬ್ ಇದೆ. ಹಾಗೆ ಕೋಡಿಂಗ್ ಕಲಿಯಕ್ ತುಂಬಾ ಇಷ್ಟ ನಂಗೆ. ಅದ್ರಲ್ಲಿ ತುಂಬಾನೇ ಆಸಕ್ತಿ ಇದೆ ಮೊದಲನೇದಾಗಿ. ಸೊ ಹಾಗಾಗಿ ಅದು ಇಂಡಿಯಾದಲ್ಲಿ ಫಸ್ಟ್ ಜಾಬ್ ಅದೇ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನ ಆಗಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ಈ ಕಲಿತಿರೋಂತ ವಿದ್ಯಾರ್ಥಿಗಳಿಗೆ ಯಾವ ತರ ಪ್ರಿಪರೇಷನ್ ಆಗಕ್ಕೆ ನೀವು ಸಲಹೆ ಕೊಡ್ತೀರಾ? ಫಸ್ಟಿಗೆ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದ್ಬೇಕು. ಮತ್ತೆ ಟೀಚರ್ಸ್ ಏನ್ ಹೇಳ್ತಾರೋ ಅದನ್ನ ಕ್ಲೀನ್ ಆಗಿ ಓದ್ಬಿಟ್ಟು ಮತ್ತೆ ರಿವಿಷನ್ ಮಾಡ್ತಿರ್ಬೇಕು. ಮನೆಗೆ ಬಂದು ಟೀಚರ್ಸ್ ಏನ್ ಹೇಳ್ತಾರೋ ಅದನ್ನ ಓದಿದ್ರೆ ನೀವು ಎಲ್ಲಾರು ತೆಗಿಬಹುದು ಮುಂದೆ. ಪ್ರತಿ ಸಾರಿ ಹೆಣ್ಮಕ್ಳೇ ಸಾಧನೆ ಮಾಡ್ತಾರೆ. ಯಾಕೆ ಹೆಣ್ಮಕ್ಳೇ ಸಾಧನೆ ಮಾಡ್ತಾರೆ ಅಂತ ನಿಮ್ಮ ಅನಿಸಿಕೆ? ಆತರ ಏನಿಲ್ಲ, ಎಲ್ಲಾರು ಮಾಡ್ಬೋದು. ಆದ್ರೆ ಇಂಟ್ರೆಸ್ಟ್ ಇರೋರು ಎಲ್ಲಾರು ಮಾಡ್ತಾರೆ. ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಮತ್ತೆ ಯಾರ್ಯಾರು ಕಷ್ಟ ಪಡ್ತಾರೋ ಎಲ್ಲಾರು ಅವ್ರು ಸಾಧನೆ ಮಾಡ್ತಾರೆ. ಹೆಣ್ಮಕ್ಳೇ ಅಂತ ಏನಲ್ಲ. ಥ್ಯಾಂಕ್ಸ್ ನಮ್ ಸ್ಕೂಲಿಗೆ ಹೇಳ್ತೀನಿ. ಹಾಗೆ ಟೀಚರ್ಸ್, ನಮ್ ಪೇರೆಂಟ್ಸ್ ಮತ್ತೆ ಊರಿನ ಜನರಿಗೆ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ನಿಮ್ಮ ಸ್ವಗ್ರಾಮದಲ್ಲಿ ಈ ತರ ಸಂಭ್ರಮಾಚರಣೆ ಮಾಡ್ತಿರೋದು ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಸಾಕಷ್ಟು ಜನ ಈಗ ನೋಡಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಿಮ್ಗೆ ಸನ್ಮಾನ ಮಾಡಿದ್ರು ಮತ್ತೆ ಕೇಕ್ ಕಟ್ ಮಾಡಿ ಸಂಭ್ರಮಿಸ್ತಾ ಇದಾರಲ್ಲ, ನಿಮ್ಗೆ ಏನ್ ಅನ್ಸ್ತಾ ಇದೆ? ಈಗ ತುಂಬಾ ಖುಷಿ ಅನಿಸ್ತಿದೆ. ನಾನು ತಗೊಂಡಿದ್ದಕ್ಕೂ ಸಾರ್ಥಕ ಅನಿಸ್ತು. ಇನ್ನು ಸ್ವಲ್ಪ ತಗೊಂಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಸ್ಟೇಟ್ ಟಾಪರ್ ಆಗ್ತಿದ್ದೆ. PUC ಪ್ರಯತ್ನ ಪಡ್ತೀನಿ.